ನೀವಿನ್ಮೇಲೆ ಎಲ್ಲೇ ಹೋಗ್ಬೇಕು ಬರ್ಬೇಕು ಅಂತಂದ್ರು ಪರ್ಮಿಷನ್ ತಗೊಂಡು ರಿಜಿಸ್ಟರ್ಗೆ ಸೈನ್ ಮಾಡಿ ಹೋಗ್ಬೇಕು. ಇವತ್ತೇನೋ ಓಕೆ ಪರವಾಗಿಲ್ಲ, ಬಟ್ ಇನ್ಮೇಲೆ ಸುಶಾಂತ್ ಅವರು ಫೀಲ್ಡ್ ವರ್ಕ್ ಅಲ್ಲೇ ಇರ್ತಾರೆ ಜಾಸ್ತಿ. ಇದು ಹೊಸ ರೂಲ್ಸ್. ಅಷ್ಟೇ ಅಲ್ಲ ಮಂತ್ರ, ನಿಮ್ ಟೇಬಲ್ ಅಲ್ಲಿ ಯಾವ್ದೇ ಕೆಲಸ ಬಂದ್ರು ಅದನ್ನ ಪೆಂಡಿಂಗ್ ಇಡದೆ ಅವತ್ತೇ ಕ್ಲಿಯರ್ ಮಾಡ್ಬೇಕು. ಗ್ರೋ ಅಪ್ ಆಗ್ತಿರೋ ಕಂಪನಿ ಜೊತೆಗೆ ನಾವು ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ಯೋಚನೆ ಮಾಡ್ಬೇಕು. ಆಗ್ಲೇ ಕಂಪನಿ ಲಾಭ ನೋಡೋದಿಕ್ ಸಾಧ್ಯ ಆಗೋದು. ಆಮೇಲೆ ಆಫೀಸ್ ಟೈಮಲ್ಲಿ ದಯವಿಟ್ಟು ಪರ್ಸನಲ್ ಕೆಲಸ ಮಾಡೋ ಹಾಗಿಲ್ಲ. ಯಾವ ಸ್ಟಾಫ್ ಹತ್ರನೂ ಪರ್ಸನಲ್ ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಇದುವರೆಗೂ ಬೇರೆ ಸ್ಟಾಫ್ಗಳಿಗೆ ಲೀವ್ ಸ್ಯಾಂಕ್ಷನ್ ಅಥಾರಿಟಿ ನಿಮ್ಗಿತ್ತಲ್ವಾ? ಇತ್ತು. ಇನ್ಮೇಲೆ ನೀವು ಸ್ಯಾಂಕ್ಷನ್ ಮಾಡೋದಕ್ಕೆ ಮುಂಚೆ ನನ್ನ ಗಮನಕ್ಕೆ ಬರಬೇಕು. PF ESA ಎಲ್ಲ ನಿಮ್ಮ ಹತ್ರನೇ ಪೆಂಡಿಂಗ್ ಇದೆಯಂತೆ. ಅದನ್ನ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಹಾಗೆ ಹೊಸದಾಗಿ ಜಾಯ್ನ್ ಆಗಿದಾರಲ್ಲ, ಅವರ PF ESA ಡೀಟೇಲ್ಸ್ ಎಲ್ಲ ನಮಗೆ ಕಳಿಸ್ಕೊಡಿ. ಆಮೇಲೆ ಮಂತ್ರ, ಆಫೀಸಲ್ಲಿರೋರು ನಮಗೆ ಸಂಬಂಧಿಕರೇ ಆಗಿದ್ರೂ ಅವ್ರನ್ನ ಪ್ರೊಫೆಷನಲ್ ಆಗಿ ಸರ್, ಮೇಡಮ್ ಅಂತ ಅಡ್ರೆಸ್ ಮಾಡಬೇಕು. ಯಾಕಂದ್ರೆ ನಮ್ಮನ್ನ ನೋಡಿ ಬೇರೆ ಸ್ಟಾಫ್ಸ್ ಎಲ್ಲ ಅಡ್ವಾಂಟೇಜ್ ತಗೊಳ್ಬಾರ್ದಲ್ಲ. ದಟ್ಸ್ ವೈ. ಆಮ್ ಐ ರೈಟ್? ಕರೆಕ್ಟ್. ಹಾಗ್ ನೋಡಿದ್ರೆ ಸುಮನಾ ಪ್ರಾಜೆಕ್ಟ್ ಶುರು ಮಾಡಿದ್ದೆ ನೀವು ಮತ್ತೆ ಸುಶಾಂತ್ ಸರ್. ಪ್ರಾಜೆಕ್ಟ್ ಶುರು ಆಗಿ ಇಷ್ಟು ತಿಂಗಳಾದ್ರೂ ಅದು ಮುಂದಕ್ಕೆ ಹೋಗಿಲ್ಲ ಅನ್ನೋದು ನಮ್ಮ ಅರ್ಚನಾ ಮೇಡಮ್ ಅಭಿಪ್ರಾಯ. ಈ ಪ್ರಾಜೆಕ್ಟ್ ನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ನಮ್ಮ ಅರ್ಚನಾ ಮೇಡಮ್ ಒಂದೊಳ್ಳೆ ಐಡಿಯಾ ಮಾಡಿದ್ದಾರೆ. ಅದ್ರ ಪ್ರಕಾರನೇ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೌದು ಮಂತ್ರ, ಸುಮನ ಪ್ರಾಜೆಕ್ಟ್ ಈ 6 ತಿಂಗಳಲ್ಲಿ 10% ಅಷ್ಟೇ ಮುಗ್ದಿರೋದು. ಇನ್ನು 6 ತಿಂಗಳಲ್ಲಿ 90% ನಾವು ಮುಗಿಸ್ಬೇಕು. ಆಗಿಲ್ಲ ಅಂದ್ರೆ ನಮ್ಗೆ ನಷ್ಟ ಆಗತ್ತೆ. ಸೊ ಆ ಕೆಲಸ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಎಸ್, ಹಾಗಾಗ್ಬೇಕು ಅಂದ್ರೆ ಈ ಕ್ಷಣದಿಂದ ಪೆಂಡಿಂಗ್ ಇರೋ ಎಲ್ಲಾ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು. ಓಕೆ ಮಂತ್ರ, ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್ಸ್. ಓಕೆ ಮೇಡಮ್. ಅಯ್ಯೋ, ಮೇಡಮ್ ಅಂತ ಏನು ಕರಿಬೇಡಿ, ನೀವು ಅರ್ಚನಾ ಅಂತ ಕರೀರಿ ಸಾಕು. ಇಲ್ಲ ಅರ್ಚನಾ, ನೀವಿಲ್ಲೇ ತಪ್ಪು ಮಾಡ್ತಿರೋದು. ಮಂತ್ರ ನಿಮ್ಮನ್ನ ಮೇಡಮ್ ಅಂತಾನೆ ಕರೀಲಿ. ನೀವು ನಮ್ಮಿಬ್ರನ್ನ ಮೇಡಮ್ ಅಂತಾನೆ ಕರೀರಿ. ಆಫೀಸಲ್ಲಿ ಮಾತ್ರ